ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತಂತೆ ಕೆಲವು ಪರಿಕಲ್ಪನೆಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. My dear students, this is the class regarding to the subject, the inclusive education. In that, we have to discuss about the unit number 3, that is the policies and provisions for inclusion. Policies and provisions for inclusion. In that, today we have to know about the Rehabilitation Council of India 1992 RCI. Rehabilitation Council of India 1992 RCI. Policies and provisions for inclusion ಎನ್ನುವ ಘಟಕದಲ್ಲಿ ಯೂನಿಟ್ ನಂಬರ್ 3 ಇದು ನೀತಿಗಳು ಮತ್ತು ಅವಕಾಶಗಳು, ಸಮನ್ವಯದ ನೀತಿಗಳು ಮತ್ತು ಅವಕಾಶಗಳು ಎಂಬ ಘಟಕದಲ್ಲಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತದ ಪುನರ್ವಸತಿ ಕಾಯ್ದೆ ಎಂಬ ಕಾಯ್ದೆಯನ್ನು ಕುರಿತಂತೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. 1992ರಲ್ಲಿ ಪ್ರಾರಂಭಿತವಾದಂತಹ ಕಾಯ್ದೆಯ ಇತಿಹಾಸ ಮತ್ತು ಅದರ ಮುಖ್ಯ ಉದ್ದೇಶಗಳೇನು ಎಂಬ ವಿಷಯವನ್ನು ಈ ಪರಿಕಲ್ಪನೆಯಲ್ಲಿ ಮಾತ್ರ ಚರ್ಚೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ 1992, ಭಾರತದ ಪುನರ್ವಸತಿ ಮಂಡಳಿ 1992 ಎಂಬ ವಿಚಾರಗಳು. ಇದರಲ್ಲಿ ಮುಖ್ಯವಾಗಿ ಸಮನ್ವಯಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಗಳನ್ನು ಅವರು ನೀಡಿದ್ದಾರೆ ಎಂಬುದಕ್ಕಿರುವಂತಹ ಅನೇಕ ಕಾರಣಗಳನ್ನು ಇವತ್ತು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. What are the functions of the Rehabilitation Council of India? Before going to that, we have to know about the history of the Rehabilitation Council of India. ಭಾರತದ ಪುನರ್ವಸತಿಯ ರಚನೆ ಹೇಗಾಯಿತು ಎನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. 1986ರಲ್ಲಿ ಭಾರತದ ಪುನರ್ವಸತಿ ಮಂಡಳಿ ಪ್ರಾರಂಭವಾಗುತ್ತೆ. ಭಾರತದ ಸರ್ಕಾರ 1986ರಲ್ಲಿ ಭಾರತದ ಪುನರ್ವಸತಿ ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿ ಪ್ರಮುಖವಾಗಿ ವೃತ್ತಿಪರರ ತರಬೇತಿ ಕಾರ್ಯವನ್ನು ನಿಗದಿತ ಪ್ರಮಾಣಕ್ಕನುಸಾರವಾಗಿ ಹತೋಟಿಯಲ್ಲಿಡುವುದು ಮತ್ತು ಬೇರೆ ಬೇರೆ ತರಬೇತಿ ಪಠ್ಯಕ್ರಮಗಳನ್ನು ಮತ್ತು ಕನಿಷ್ಠ ಗುಣಮಟ್ಟದ ತರಬೇತಿಗಾಗಿ ಅದೇ ರೀತಿಯಲ್ಲಿ ಅಂತಹ ತರಬೇತಿ ಪಡೆಯಲು ಸೂಕ್ತವಾದ ಸಂಸ್ಥೆಗಳನ್ನು ಗುರುತಿಸಿ ಮತ್ತು ವೃತ್ತಿಪರರನ್ನು ನೋಂದಣಿ ಮಾಡೋದು. ಆ ಸಮಿತಿ ಉದ್ದೇಶಗಳು 1992ರಲ್ಲಿ RCI ಅಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಕಾನೂನು 1992ರ ನಿಯಮದಂತೆ ಒಂದು ಶಾಸನಬದ್ಧ ಸಂಸ್ಥೆಯಾಗುತ್ತೆ. ಅದಾದ ಮೇಲೆ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಪುನರ್ವಸತಿ ವೃತ್ತಿಪರರ ತರಬೇತಿಗಾಗಿ ಕೈಗೊಳ್ಳುವುದು ಮತ್ತು ಇದರಿಂದ ಅಂಗವಿಕಲತೆಗಳಿರುವ ಜನರ ಗುಣಮಟ್ಟದ ಸೇವೆ, ಅರ್ಹತೆಯುಳ್ಳ ವ್ಯಕ್ತಿಗಳಿಂದ ಸೇವೆಗಳನ್ನು ಕೈಗೊಳ್ಳಲಿಕ್ಕೆ ಒಂದು ಕಾನೂನಿನ ಹತೋಟಿಯನ್ನು ಕೂಡ ಕ್ರಮೇಣವಾಗಿ ನೀಡಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಭಾರತದ ಪುನರ್ವಸತಿ ಮಂಡಳಿ ತನ್ನ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆಯಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನಾವು ಇವತ್ತು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. This is the history of the Rehabilitation Council of India. The Rehabilitation Council of India, it is also called as RCI, was set up as a registered society in 1986 and September 1992. In the year 1992, the RCI Act was enacted by Parliament and it became a statutory body on 22nd June 1993 to
to regulate the training programs and communities. Programs and courses targeted at the disabled, disadvantaged, and special education requirement communities. It is the only statutory council in India that is required to maintain the Central Rehabilitation Register, which mainly documents details of all qualified professionals who operate and deliver training and education programs for the targeted communities. ಭಾರತದ ಪುನರ್ವಸತಿ ಮಂಡಳಿಯನ್ನು ನಾವಾಗಲೇ ಹೇಳಿದಾಗೇ 1986ರಲ್ಲಿ ನೋಂದಾವಣೆ ಮಾಡಲಾಗುತ್ತೆ, ರಿಜಿಸ್ಟರ್ ಮಾಡಲಾಗುತ್ತೆ. ಅನಂತರ 1992ರಲ್ಲಿ ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾರೆ. ಇದ್ರ ಜೊತೆಗೆ ವಿಶೇಷ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಅಗತ್ಯಗಳನ್ನು ಈಡೇರಿಸುವ ಸಲುವಾಗಿ ಈ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಜಾರಿಗೆ ಬರುತ್ತೆ. ಓಕೆ, ಆ ಹಿನ್ನೆಲೆಯಲ್ಲಿ ಇವೆಲ್ಲ ವಿಚಾರಗಳು ಬಹಳಷ್ಟು ಪ್ರಮುಖ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ತಾಳಲಿಕ್ಕೆ ಅನುಕೂಲ ಆಗುತ್ತೆ. ಆ ಯಾವುದೇ ವಿಚಾರಗಳಿದ್ರೂ ಕೂಡ ಅದಕ್ಕೆ ಮುಖ್ಯವಾಗಿ ಕಾರ್ಯಗಳನ್ನು ಕೂಡ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ RCI? ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ RCI, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಪ್ರಮುಖ ಉದ್ದೇಶಗಳು ಏನು? ಭಾರತದ ಪುನರ್ವಸತಿ ಮಂಡಳಿಯ ಪ್ರಮುಖ ಉದ್ದೇಶಗಳು ಯಾವುವು? ಓಕೆ, ಅವುಗಳನ್ನು ಒಂದೊಂದಾಗಿ ನೋಡುವಂಥ ಪ್ರಯತ್ನವನ್ನು ನಾವು ಈಗ ಮಾಡೋಣ. ದ ಫಸ್ಟ್ ಆಬ್ಜೆಕ್ಟಿವ್ಸ್ ಆಫ್ RCI ಈಸ್ to regulate the training policies and programs in the field of the rehabilitation of persons with disabilities. This is the main important objectives of the RCI, to regulate the training policies and programs in the field of rehabilitation of persons with disabilities. ಇಲ್ಲಿ ವಿಕಲಚೇತನರ ಪುನರ್ವಸತಿ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ತರಬೇತಿ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ನಿಯಂತ್ರಿಸುವುದು. Here the main objectives of the RCI is to control or to regulate the training policies and programs of the inclusion or the special communities or person with disabilities. ಹಾಗಾಗಿ ಇದರ ಮುಖ್ಯ ಉದ್ದೇಶ ಆ ಥರದ ವಿಕಲಚೇತನ ಮಕ್ಕಳಿಗೆ ಅಥವಾ ವಿಕಲಚೇತನ ವ್ಯಕ್ತಿಗಳಿಗೆ ಪುನರ್ವಸತಿ ಕ್ಷೇತ್ರ ಅಂದರೆ ಅವರಿಗೆ ದೊರಕಬಹುದಾದಂಥ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು, ಅವುಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನ ಅಥವಾ ಅದರ ಉದ್ದೇಶ ಸರಿಯಾಗಿ ನಿಯಂತ್ರಣ ಮಾಡುವಂಥದ್ದು, ರೆಗ್ಯುಲೇಟ್ ಮಾಡುವಂಥದ್ದು, ಮಾನಿಟರ್ ಮಾಡುವಂಥದ್ದು ಪ್ರಮುಖ ಉದ್ದೇಶ ಆಗುತ್ತೆ. ಇನ್ನು ಎರಡನೇ ಅದರ ಉದ್ದೇಶವನ್ನು ಗಮನ ತರೋದಾದರೆ, ಟು ಬ್ರಿಂಗ್ ಅಬೌಟ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಟ್ರೈನಿಂಗ್ ಕೋರ್ಸಸ್ ಫಾರ್ ಪ್ರೊಫೆಷನಲ್ಸ್ ಡೀಲಿಂಗ್ ವಿತ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. To bring about the standardization of training courses for the professionals dealing with persons with disabilities. ಇಲ್ಲಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವ ವೃತ್ತಿಪರರಿಗೆ ತರಬೇತಿ ಕೋರ್ಸ್ಗಳ ಪ್ರಮಾಣೀಕರಣವನ್ನು ತರುವುದು. ಸಾಮಾನ್ಯವಾಗಿ ಒಂದು ರೀತಿ ಆದರ್ಶತನ ಅಂತ ನಾವು ಹೇಳ್ತೇವೆ, ಅಥವಾ ಆ ಕೋರ್ಸ್ಗಳಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಉತ್ತಮವಾದ ಆದರ್ಶವಾದ ವೃತ್ತಿಪರ ಕೋರ್ಸ್ಗಳನ್ನು ತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುತ್ತೆ. ದಟ್ ಈಸ್ ದ ಮೈನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದಿ RCI, to bring about the standardization of training courses for professionals dealing with the persons with disabilities. The third one is to prescribe minimum standards of education and training of the various categories of the professionals or the personnel dealing with people with disabilities. Yes, it is also the very important one. To prescribe the minimum standards of education
and training of the various categories of the professionals or the personnel ಡೀಲಿಂಗ್ ವಿತ್ ದ ಪೀಪಲ್ ವಿತ್ ಡಿಸಬಿಲಿಟೀಸ್. ಸಾಮಾನ್ಯವಾಗಿ ಈ ಥರದ ವಿಕಲಚೇತನರೊಂದಿಗೆ ವ್ಯವಹರಿಸುವ ವೃತ್ತಿಪರರು ಅಥವಾ ಆ ಸಿಬ್ಬಂದಿಯು ಆ ವಿವಿಧ ವರ್ಗಗಳ ಮಕ್ಕಳು ಯಾರ್ಯಾರು ಬರ್ತಾರೆ, ಯಾವುದೆಲ್ಲ ಟೈಪ್ ಬರುತ್ತಲ್ಲ ಆ ಮಕ್ಕಳ ಶಿಕ್ಷಣ ಮತ್ತು ತರಬೇತಿಯ ಕನಿಷ್ಠ ಮಾನದಂಡಗಳನ್ನು ಸೂಚನೆ ಮಾಡುವಂತಹ ಜವಾಬ್ದಾರಿಯನ್ನು ಈ RCI ಹೊಂದಿದೆ. The next one is that to regulate these standards in all training institutions uniformly throughout the country. That is another important, the objectives of the RCI. ಮತ್ತೊಂದು RCIನ ಪ್ರಮುಖವಾಗಿರುವಂತಹ ಉದ್ದೇಶ ಯಾವುದು ಅಂದರೆ to regulate these standards in all training institutions uniformly throughout the country. ಕೇವಲ ಯಾವುದೋ ಒಂದು ಶಾಲೆಗೆ ಮಾತ್ರ ಸೀಮಿತ ಅಲ್ಲ, ದೇಶಾದ್ಯಂತ ಎಲ್ಲ ತರಬೇತಿ ಸಂಸ್ಥೆಗಳಲ್ಲಿ ಈ ರೀತಿಯಾಗಿರುವಂತಹ ಮಾನದಂಡಗಳನ್ನು ಏಕರೂಪದಲ್ಲಿ ನಿಯಂತ್ರಿಸುವುದು, ಏಕರೂಪದಲ್ಲಿ ನಡೆಯುವಂತೆ ನೋಡಿಕೊಳ್ಳುವಂಥದ್ದು. ಟು ರೆಗ್ಯುಲೇಟ್ ದೀಸ್ ಸ್ಟ್ಯಾಂಡರ್ಡ್ಸ್, ಎಲ್ಲ ನೀತಿಗಳು ನಿಯಮಗಳು ಏನೆಲ್ಲ ಕೊಟ್ಟಿದ್ದಾರಲ್ಲ ಅವೆಲ್ಲ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನುವಂಥ ವಾದದಲ್ಲಿ ಪ್ರಮುಖವಾದಂತಹ ಅಂಶಗಳನ್ನು ನಾವು ನೋಡುವಂಥ ಪ್ರಯತ್ನವನ್ನು ಮಾಡುತ್ತೇವೆ. ದೇಶಾದ್ಯಂತ ಎಲ್ಲ ತರಬೇತಿ ಸಂಸ್ಥೆಗಳಲ್ಲಿ ಈ ಮಾನದಂಡಗಳನ್ನು ಏಕರೂಪವಾಗಿ ನಡ್ಕೊಂಡು ಹೋಗಬೇಕು. ಯಾವುದೋ ಒಂದು ಶಾಲೆ, ಯಾವುದೋ ಒಂದು ಕಾಲೇಜಿನಲ್ಲಿ ಮಾತ್ರ ಈ ನೀತಿಗಳಿದೆ, ನಿಯಮಗಳಿದೆ ಅಂದರೆ ಮತ್ತಾವುದೋ ಕಾಲೇಜಿನಲ್ಲಿ ಅಥವಾ ಮತ್ತಾವುದೋ ಶಾಲೆಯಲ್ಲಿ ಅಥವಾ ವಿಶೇಷ ಶಾಲೆಗಳಲ್ಲಿ ಸರಿಯಾದ ನೀತಿಗಳು ಅಡಾಪ್ಟ್ ಆಗಿಲ್ಲ ಅಂದರೆ ದಟ್ ಈಸ್ ನಾಟ್ ಎ ಗುಡ್ ಪ್ರೋಗ್ರಾಮ್ ಆರ್ ಗುಡ್ ಮಾನಿಟರಿಂಗ್ ಸಿಸ್ಟಮ್ ಇನ್ ದ RCI or the disability education. Okay, the next objective is to recognize institutions, organizations, universities running master's degrees, bachelor's degree, PG diploma, certificate courses in the field of the rehabilitation of persons with disabilities. The another important objectives of the RCI. RCIನ ಮತ್ತೊಂದು ಪ್ರಮುಖವಾದ ಉದ್ದೇಶವ್ಯಾವುದು ಅಂದರೆ ವಿಕಲಚೇತನರ ಪುನರ್ವಸತಿ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ, ಬ್ಯಾಚುಲರ್ ಪದವಿ, PG ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸುಗಳನ್ನು ನಡೆಸುತ್ತಿರುವಂತಹ ಸಂಸ್ಥೆಗಳು ಅಥವಾ ವಿಶ್ವವಿದ್ಯಾನಿಲಯಗಳನ್ನು ಗುರುತಿಸಲು ಪ್ರಯತ್ನ ಪಡುವುದು. To recognize the institutions, organizations, universities running master's degree, bachelor's degree, PG diploma or diploma certificate courses. ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ಇವತ್ತು ಅನೇಕ ಕೋರ್ಸ್ಗಳು ಇದೆ. ಆ ಎಲ್ಲ ಕೋರ್ಸುಗಳಲ್ಲಿ ಏಕರೂಪವಾದ ಮತ್ತು ಸರಿಯಾದ ರೀತಿಯಲ್ಲಿ ಒಂದು ಸಂಸ್ಥೆ ಅಥವಾ ವಿಶ್ವವಿದ್ಯಾನಿಲಯಗಳು ಸರಿಯಾಗಿ ನಡೆಸ್ಕೊಂಡು ಹೋಗುತ್ತಿವೆಯೇ, ಕಾರ್ಯನಿರ್ವಹಿಸುತ್ತವೆಯೇ ಎಂಬ ಮಾನದಂಡವನ್ನು ಪರಿಚಯ ಮಾಡೋದಕ್ಕೆ, ಪತ್ತೆ ಹಚ್ಚುವುದಕ್ಕೆ RCI ಪ್ರಮುಖವಾದ ಉದ್ದೇಶವನ್ನು ಹೊಂದಿದೆ. ಮತ್ತೊಂದು ಪ್ರಮುಖವಾದ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡೋಣ. ಟು ರೆಕಗ್ನೈಸ್ ಡಿಗ್ರಿ, ಡಿಪ್ಲೊಮೊ ಸರ್ಟಿಫಿಕೇಟ್ ಅವಾರ್ಡೆಡ್ ಬೈ ಫಾರಿನ್ ಯೂನಿವರ್ಸಿಟೀಸ್ ಆರ್ ಇನ್ಸ್ಟಿಟ್ಯೂಷನ್ಸ್. ಸಾಮಾನ್ಯವಾಗಿ ಪರಸ್ಪರ ಆಧಾರದ ಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಅಥವಾ ರೆಸಿಪ್ರೋಕಲ್ ಬೇಸಿಸ್ ಅಂತ ಹೇಳ್ತೀವಿ. ಈ ಪರಸ್ಪರ ಆಧಾರದ ಮೇಲೆ ವಿದೇಶಿ ವಿಶ್ವವಿದ್ಯಾಲಯಗಳು ಅಥವಾ ವಿದೇಶಿ ಶಿಕ್ಷಣ ಸಂಸ್ಥೆಗಳು ನೀಡುವಂತಹ ಪದವಿ ಅಥವಾ ಡಿಪ್ಲೊಮೊ ಕೋರ್ಸುಗಳನ್ನು ಅಥವಾ ಡಿಪ್ಲೊಮೊ ಕೋರ್ಸ್ಗಳ ಪ್ರಮಾಣಪತ್ರದ ಗತಿಯನ್ನು ಅಥವಾ ಅದರ ಪ್ರಾಮಾಣಿಕತೆಯನ್ನು ಗುರುತಿಸುವಂಥ ಒಂದು ಉದ್ದೇಶ ಭಾರತದ ಪುನರ್ವಸತಿ ಕಾಯ್ದೆಯ ಒಂದು ಉದ್ದೇಶವಾಗಿದೆ. ಭಾರತದ ಪುನರ್ವಸತಿ ಮಂಡಳಿಯ ಪ್ರಮುಖವಾದಂಥ ಉದ್ದೇಶವಾಗಿದೆ. ನೆಕ್ಸ್ಟ್, ಟು ಪ್ರಮೋಟ್ ರಿಸರ್ಚ್ ಇನ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಸ್ಪೆಷಲ್ ಎಜುಕೇಷನ್. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಟು ಪ್ರಮೋಟ್ ರಿಸರ್ಚ್ ಇನ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಸ್ಪೆಷಲ್ ಎಜುಕೇಷನ್ ಇನ್ ದ ಫೀಲ್ಡ್ ಆಫ್ ದ ಪರ್ಸನ್ ವಿತ್ ಡಿಸಬಿಲಿಟೀಸ್ or
ದ ಫಿಸಿಕಲಿ ಚಾಲೆಂಜ್ಡ್ ಚಿಲ್ಡ್ರನ್. ಸಾಮಾನ್ಯವಾಗಿ ನಾವು ಹೇಳ್ತಾ ಇದ್ದೀವಿ, ಭಾರತದ ಪುನರ್ವಸತಿ ಕಾಯ್ದೆಯ ಪ್ರಮುಖವಾದ ಮತ್ತೊಂದು ಉದ್ದೇಶವೇನಪ್ಪ ಅಂದರೆ ಪುನರ್ವಸತಿ ಮತ್ತು ವಿಶೇಷ ಶಿಕ್ಷಣದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳುವಂತೆ ಉತ್ತೇಜನವನ್ನು ನೀಡುವುದು. ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್, ಆಲ್ಸೋ ವೆರಿ ವೆರಿ ರಿಕ್ವೈರ್ಮೆಂಟ್. ದ ಮೇನ್ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ದಟ್ ಈಸ್ ಭಾರತದ ಪುನರ್ವಸತಿ ಮತ್ತು ವಿಶೇಷ ಶಿಕ್ಷಣದಲ್ಲಿ ಸಂಶೋಧನೆಯನ್ನು ಉತ್ತೇಜಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಟು ಮೇಂಟೈನ್ ಸೆಂಟ್ರಲ್ ರಿಹ್ಯಾಬಿಲಿಟೇಷನ್ ರಿಜಿಸ್ಟರ್ ಫಾರ್ registration of professional personnels. To maintain the central rehabilitation register for the registration of professionals personnel. ವೃತ್ತಿಪರರು ಅಥವಾ ವೃತ್ತಿಪರ ಸಿಬ್ಬಂದಿಯು ನೋಂದಣಿಗಾಗಿ ಕೇಂದ್ರ ಪುನರ್ವಸತಿ ರಿಜಿಸ್ಟರನ್ನು ನಿರ್ವಹಣೆ ಮಾಡುವಂಥದ್ದು. ಟು ಮೇಂಟೈನ್ ದ ಸೆಂಟ್ರಲ್ ರಿಹ್ಯಾಬಿಲಿಟೇಷನ್ ರಿಜಿಸ್ಟರ್ ಫಾರ್ ದಿ ರಿಜಿಸ್ಟ್ರೇಷನ್ ಆಫ್ ಪ್ರೊಫೆಷನಲ್ ಪರ್ಸನಲ್ಸ್. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಅಥವಾ ಯಾರಾದರೂ ಆಯಿತು, ಆ ವೃತ್ತಿಪರರು ಅಂತ ಏನು ಕರೆಸ್ಕೊಳ್ತಾರೆ ಅವೆಲ್ಲ ಸಿಬ್ಬಂದಿಯವರು ನೋಂದಣಿಯನ್ನು ಮಾಡಿಕೊಳ್ಳುವಂತಹ ರಿಜಿಸ್ಟರನ್ನು ನೇಮಕ ಮಾಡಿಕೊಳ್ಳುವಂಥದ್ದು ಅಥವಾ ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇದರಲ್ಲಿ ಇರುತ್ತೆ. ಅದರ ಮುಖ್ಯ ಉದ್ದೇಶನೂ ಕೂಡ ಅದು ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್, ಟು ಕಲೆಕ್ಟ್ information on the regular basis on education and training in the field of rehabilitation of people with disabilities from institutions in India and abroad. ಭಾರತ ಮತ್ತು ವಿದೇಶಗಳಲ್ಲಿನ ಸಂಸ್ಥೆಗಳಿಂದ ವಿಕಲಚೇತನರ ಪುನರ್ವಸತಿ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ತರಬೇತಿಯ ಬಗ್ಗೆ ನಿಯಮಿತವಾಗಿ ಮಾಹಿತಿಯನ್ನು ಸಂಗ್ರಹಿಸುವುದು. ಟು ಕಲೆಕ್ಟ್ ಇನ್ಫಾರ್ಮೇಷನ್ ಆನ್ ಎ ರೆಗ್ಯುಲರ್ ಬೇಸಿಸ್ ಆನ್ ಎಜುಕೇಷನ್ and training in the field of the rehabilitation of people with disabilities from institutions in India and abroad. ಭಾರತ ಮತ್ತು ವಿದೇಶಗಳಲ್ಲಿನ ಸಂಸ್ಥೆಗಳಿಂದ ವಿಕಲಚೇತನರ ಪುನರ್ವಸತಿ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ತರಬೇತಿಯ ಬಗ್ಗೆ ನಿಯಮಿತವಾಗಿ ಮಾಹಿತಿಯನ್ನು ಸಂಗ್ರಹಿಸುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಅಂದರೆ ಈ ವಿಕಲಚೇತನರ ಪುನರ್ವಸತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಯಾವ ಸಂಸ್ಥೆಗಳು ಈ ಮಕ್ಕಳಿಗಾಗಿ ವಿಶೇಷ ಚೇತನರಿಗಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಎಂಬುದನ್ನು ಪತ್ತೆ ಹಚ್ಚುವ ಕೆಲಸ ರಿಹ್ಯಾಬಿಲಿಟೇಷನ್ದು ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಟು ಎನ್ಕರೇಜ್ ಕಂಟಿನ್ಯೂಯಿಂಗ್ ಎಜುಕೇಷನ್ ಇನ್ ದ ಫೀಲ್ಡ್ ಆಫ್ ರಿಹ್ಯಾಬಿಲಿಟೇಷನ್ and special education by way of collaboration with organizations working in the field of disability. ಅಂಗವೈಕಲ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಸ್ಥೆಗಳ ಸಹಯೋಗದ ಮೂಲಕ ಪುನರ್ವಸತಿ ಮತ್ತು ವಿಶೇಷ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಪ್ರೋತ್ಸಾಹಿಸುವುದು. ಟು ಎನ್ಕರೇಜ್ continuing education in the field of the rehabilitation and special education by way of collaboration with organization working in the field of disability. ಇಲ್ಲಿ ಅಂದರೆ ಈ ಅಂಗವೈಕಲ್ಯ ಕ್ಷೇತ್ರದಲ್ಲಿ ಸಾಮಾನ್ಯ ಹಲವಾರು ವ್ಯಕ್ತಿಗಳ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಕೆಲವೊಂದು ಸಂಸ್ಥೆಗಳು ಸಹಯೋಗವನ್ನು ನೀಡುತ್ತೆ. ಅವರ ಮೂಲಕ ಇವತ್ತು ಪುನರ್ವಸತಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಶಿಕ್ಷಣ ವ್ಯವಸ್ಥೆಯನ್ನು ನೀಡುವ ಸಲುವಾಗಿ ಶಿಕ್ಷಣವನ್ನು ಯಾರು ಮುಂದುವರಿಸುತ್ತಾರೆಯೋ ಅಂಥವರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಕೆಲಸ ಭಾರತದ ಪುನರ್ವಸತಿ ಮಂಡಳಿಯ ಕೆಲಸವಾಗಿದೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಟು ರೆಕಗ್ನೈಸ್ ವೊಕೇಶನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಆಸ್ ಮ್ಯಾನ್ ಪವರ್ ಡೆವಲಪ್ಮೆಂಟ್ ಸೆಂಟರ್ಸ್. ಟು ರೆಕಗ್ನೈಸ್ ದ ವೊಕೇಶನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಆಸ್ ಮ್ಯಾನ್ ಪವರ್ ಡೆವಲಪ್ಮೆಂಟ್ ಸೆಂಟರ್ಸ್. ವೃತ್ತಿಪರ ಪುನರ್ವಸತಿ ಕೇಂದ್ರಗಳನ್ನು ಮಾನವ ಶಕ್ತಿ ಅಭಿವೃದ್ಧಿ ಕೇಂದ್ರಗಳಾಗಿ ಗುರುತಿಸುವುದು. ಟು ರೆಕಗ್ನೈಸ್ ವೊಕೇಶನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಆಸ್ ಮ್ಯಾನ್ ಪವರ್ ಡೆವಲಪ್ಮೆಂಟ್ ಸೆಂಟರ್ಸ್.
ವೃತ್ತಿಪರ ಪುನರ್ವಸತಿ ಕೇಂದ್ರಗಳನ್ನು ಮಾನವ ಶಕ್ತಿ ಅಭಿವೃದ್ಧಿ ಕೇಂದ್ರಗಳಾಗಿ ಗುರುತಿಸುವಂಥದ್ದು. ಸಾಮಾನ್ಯವಾಗಿ ಆಲ್ರೆಡಿ the India has a number of the professional colleges regarding to the special courses. Those colleges should be upgraded as the human resource centers of the specially needy children, the special need children. ಸಾಮಾನ್ಯವಾಗಿ ಕೆಲವೊಂದು ಕಾಲೇಜುಗಳು ಇದೆ ಈಗಾಗಲೇ ವೃತ್ತಿಪರ ಕೋರ್ಸ್ಗಳು, ಅಂದರೆ ಅವರಿಗೆ ವಿಶೇಷ ಮಕ್ಕಳ ವಿಶೇಷ ಶಾಲೆಗಳನ್ನು ನಾವು ಪಟ್ಟಿ ಮಾಡ್ತಾ ಇದ್ದೇವೆ. ವಿಶೇಷ ಶಾಲೆಗಳು ಅವುಗಳನ್ನು ಅಪ್ಗ್ರೇಡ್ ಮಾಡಬೇಕು, ಅಂದರೆ ಅವುಗಳನ್ನು ಸಾಮಾನ್ಯವಾದ ದೃಷ್ಟಿಯಲ್ಲಿ ಹೆಚ್ಚಾನೆಚ್ಚು ಬೆಳೆಯುವಂತೆ ಮಾಡುವಂಥದ್ದು ಅಥವಾ ಮಾನವ ಶಕ್ತಿ ಅಭಿವೃದ್ಧಿ ಕೇಂದ್ರಗಳನ್ನಾಗಿ ಅವುಗಳನ್ನು ಪರಿವರ್ತನೆ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗಬೇಕು ಅಥವಾ RCIದಿಂದ ಆಗಬೇಕು. ವೃತ್ತಿಪರ ಪುನರ್ವಸತಿ ಕೇಂದ್ರಗಳನ್ನು ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಗಾಗಲೇ ಇರುವಂತಹ ಕೇಂದ್ರಗಳನ್ನು ಏನು ಮಾಡ್ತಾ ಇದ್ದಾರೆ, ಮಾನವ ಶಕ್ತಿ ಅಭಿವೃದ್ಧಿ ಕೇಂದ್ರಗಳನ್ನಾಗಿ ಮಾಡ್ತಾ ಇದ್ದಾರೆ. ಮ್ಯಾನ್ ಪವರ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂದರೆ ಹೆಚ್ಚಿನ ಸ್ಥಾನಮಾನ ಕೊಡೋದಕ್ಕೆ, ಅವುಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡುವಂಥದ್ದು. ಟು ರೆಕಗ್ನೈಸ್ ದ ವೊಕೇಶನಲ್ ಪ್ರೋಗ್ರಾಮ್ಸ್, ಟು ರೆಕಗ್ನೈಸ್ ದ ವೊಕೇಶನಲ್ rehabilitation centers as the manpower development centers in the district level or as well as in the state level or the national level. That is the main important, the objectives of the RCI. Okay, next one. To register the vocational courses, to register vocational instructors and other personnel working in the vocational rehabilitation centers. To register the vocational instructors, ವೃತ್ತಿಪರ ಬೋಧಕರು ಅಂತ ನಾವು ಕರೆಯುತ್ತೇವೆ, ಮತ್ತು ವೃತ್ತಿಪರ ಪುನರ್ವಸತಿ ಕೇಂದ್ರಗಳಲ್ಲಿ ಕೆಲಸ ಮಾಡುವ ಇತರ ಸಿಬ್ಬಂದಿಯನ್ನು ನೋಂದಾಯಿಸುವಂತೆ ನೋಡಿಕೊಳ್ಳೋದು. To register vocational instructors and other personnel working in the vocational rehabilitation centers, that is the main objectives of the RCI. RCI ಅಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ವೃತ್ತಿಪರ ಬೋಧಕರು ಮತ್ತು ವೃತ್ತಿಪರ ಪುನರ್ವಸತಿ ಕೇಂದ್ರಗಳಲ್ಲಿ ಕೆಲಸ ಮಾಡುವಂಥ ಇತರ ಸಿಬ್ಬಂದಿಗಳನ್ನು ನೋಂದಾಯಿಸಬೇಕಾದ್ರೆ ಅವರಿಗೆ ಆ ರೀತಿಯಾದ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡುವಂಥದ್ದು. To recognize the national institutes and effects institutions and disability as manpower development centers. ಅಂಗವೈಕಲ್ಯ ಕುರಿತ ರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅತ್ಯುನ್ನತ ಸಂಸ್ಥೆಗಳನ್ನು ಮಾನವ ಶಕ್ತಿ ಅಭಿವೃದ್ಧಿ ಕೇಂದ್ರಗಳಾಗಿ ಗುರುತಿಸುವುದು. To recognize the national institutes and effects institutions as the disability as manpower development centers. ಅಂಗವೈಕಲ್ಯ ಕುರಿತ ರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅತ್ಯುನ್ನತ ಸಂಸ್ಥೆಗಳನ್ನು ಮಾನವ ಶಕ್ತಿ ಅಭಿವೃದ್ಧಿ ಕೇಂದ್ರಗಳಾಗಿ ಗುರುತಿಸುವುದು. ನೆಕ್ಸ್ಟ್ ಒನ್ ಇಸ್ ಟು ರಿಜಿಸ್ಟರ್ ಪರ್ಸನಲ್ ವರ್ಕಿಂಗ್ ಇನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಅಫೆಕ್ಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಡಿಸಬಿಲಿಟಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಅಂತ ಒಂದು ಇಲಾಖೆ ಇದೆ, ಸರ್ಕಾರದ ರಾಜ್ಯ ಮಟ್ಟದಲ್ಲೂ ಇದೆ, ರಾಷ್ಟ್ರ ಮಟ್ಟದಲ್ಲೂ ಇದೆ. ಆ ಇಲಾಖೆಯ ಅಡಿಯಲ್ಲಿ ಅಂಗವೈಕಲ್ಯದ ಬಗ್ಗೆ ರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅತ್ಯುನ್ನತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯನ್ನು ನೋಂದಾಯಿಸುವುದು ಇದರ ಕೆಲಸ ಆಗುತ್ತೆ. ಯಾವ ಥರದ ವ್ಯಕ್ತಿಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಅಂಗವೈಕಲ್ಯದ ಬಗ್ಗೆ ರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅತ್ಯುನ್ನತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳ ಬಗೆಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಮಾಹಿತಿಯನ್ನು ಕೊಡುವಂಥದ್ದು ಇದರ ಮುಖ್ಯ ಒಂದು ಕೆಲಸವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ನಡೆಯಬೇಕು. ಇನ್ನು ನಾನು ಹೇಳಿದ ಅಂಶಗಳು ಇವೆಲ್ಲ ಕೂಡ ಒಂದು ಪಟ್ಟಿ ಕೊಟ್ಬಿಟ್ಟಿದ್ದೇನೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಏನು ಉದ್ದೇಶಗಳಿದೆ ಅಂದರೆ, ಅಂಗವಿಕಲರಿಗೆ ಶಿಕ್ಷಣ ನೀಡಲು ಬಯಸುವ ಶಿಕ್ಷಕರಿಗೆ ಔಪಚಾರಿಕ ಮತ್ತು ದೂರ ಶಿಕ್ಷಣ ಸೌಲಭ್ಯ ಕಲ್ಪಿಸಿಕೊಡುವುದು. ಅಲ್ಲಿರೋರಿಗೆ ಸಾಮಾನ್ಯವಾಗಿ ಆ ಶಿಕ್ಷಣ ನೀಡಲು ಬಯಸುವಂಥ ಶಿಕ್ಷಕರಿಗೆ ಅವರು ಅಲ್ಲೇ ಇದ್ಕೊಂಡು ಓದುವಂಥ ಪ್ರಯತ್ನವನ್ನು ಮಾಡಬಹುದು. ಎರಡನೇದು, ಭಾರತದಾದ್ಯಂತ ಪ್ರಾದೇಶಿಕ ಕೇಂದ್ರಗಳ ಮೂಲಕ ವಿಶೇಷ ಶಿಕ್ಷಕರನ್ನು ಸಿದ್ಧಪಡಿಸುವ ಕಾರ್ಯ ಮಾಡುವುದು ಇದರ ಕೆಲಸ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಗುಜರಾತ್, ತಮಿಳುನಾಡು, ಮೇಘಾಲಯ, ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ್ ಮತ್ತು ಉತ್ತರಾಖಂಡದಲ್ಲಿ ಈ ಥರದ ವಿಶೇಷ ಶಾಲೆಗಳಿದೆ.
ಅವುಗಳ ಮುಖೇನ ಈ ಥರದ ಶಾಲೆಗಳಿಗೆ, ಅಂಗವಿಕಲರಿಗೆ ಶಿಕ್ಷಣ ನೀಡೋ ಶಾಲೆಗಳಿದ್ದಾವಲ್ಲ, ಆ ಶಾಲೆಗಳಿಗೆ ಉತ್ತಮ ಶಿಕ್ಷಕರನ್ನು ನೇಮಕ ಮಾಡುವಂಥ ಪ್ರಯತ್ನ. ದ ಥರ್ಡ್ ಒನ್ ಈಸ್ ಅರ್ಹತೆ ಹೊಂದಿದ ವೃತ್ತಿಪರರಿಗೆ ಪದವಿ ನೀಡುವ ಕಾರ್ಯ ಮಾಡುವುದು. ಯಾರ್ಯಾರು ವೃತ್ತಿಪರರಿದ್ದಾರಲ್ವ ಅವರು ಮುಂದಿನ ಶಿಕ್ಷಣಕ್ಕೆ ಹೋಗುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಬಹುದು. ಆ ದೃಷ್ಟಿಯಲ್ಲೂ ಕೂಡ ಪ್ರಯತ್ನಗಳು ನಡೆಯುತ್ತೆ. ಜೊತೆಗೆ ಇದು ವಿದ್ಯುನ್ಮಾನ ಕಲಿಕೆಗೆ ಅವಕಾಶ ನೀಡಿದ್ದು, ಅದರ ಉತ್ತೀರ್ಣರಾದವರಿಗೆ ಇದರಲ್ಲಿ ಪದವಿ ನೀಡುವುದು. ಸಾಮಾನ್ಯವಾಗಿ ಆ ಥರದ ಮಕ್ಕಳ ಅನುಕೂಲಕ್ಕಾಗಿ ಸಾಕಷ್ಟು ವ್ಯಕ್ತಿಗಳು ತಮ್ಮ ಶ್ರಮವನ್ನು ವಹಿಸ್ತಾ ಇರ್ತಾರೆ. ಅಂಥವರಿಗೆ ಈ ಥರದ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣದ ಅಡಿಪಾಯವನ್ನು ಅಥವಾ ಶಿಕ್ಷಣದ ಅಂಶಗಳನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಭಾರತೀಯ ಪುನರ್ವಸತಿ ಮಂಡಳಿಯು ಹಲವು ಮಾಸಪತ್ರಿಕೆಗಳನ್ನು ಹೊರಡಿಸುವುದು. RC ಏನಿದೆಯಲ್ಲ, ಇಟ್ ಶುಡ್ ಬಿ ಮಾಸಪತ್ರಿಕೆ ಅಂದರೆ ನಾವು ಮಂತ್ಲಿ ಮ್ಯಾಗ್ಝಿನ್ ಅಂತೇಳಿ ಕರಿತೀವಿ. ಆ ಮ್ಯಾಗ್ಝಿನ್ಗಳನ್ನು ಪ್ರಿಂಟ್ ಮಾಡುವಂಥದ್ದು. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ RCI ಟು ಬ್ರಿಂಗ್ ಔಟ್ ದ ಮಾಸ್ ಮೀಡಿಯಾ ಆರ್ ದ ಮಂತ್ಲಿ ಮ್ಯಾಗ್ಝಿನ್ಸ್. ಅಂಗವಿಕಲರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೌ ಶಿಖಾರ ವಾಹಿನಿಯ ಮೂಲಕ ದೂರ ಶಿಕ್ಷಣ ಕಾರ್ಯಕ್ರಮ ಮತ್ತು ದೂರ ಸಮಾಲೋಚನಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ. ಕೆಲವು ಅಂಗವಿಕಲರ ಮಕ್ಕಳಿಗೋಸ್ಕರನೇ, ವಿಕಲಚೇತನ ಮಕ್ಕಳಿಗೋಸ್ಕರನೇ ಇವತ್ತು ಭಾರತದ ಸರ್ಕಾರದ ಅಡಿಯಲ್ಲಿ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲವು ಕೋರ್ಸುಗಳನ್ನು ಒಳಗೊಂಡಂತೆ ಇಳಿಸುವ ಪ್ರಯತ್ನ ಕೂಡ ಅದು ಮಾಡ್ತಾ ಇದೆ. ಇವೆಲ್ಲ ಅಂಶಗಳು ಪ್ರಮುಖವಾಗಿರುವಂತಹ ಉದ್ದೇಶಗಳು. RCI ಏನು ಗಮನಕ್ಕೆ ತಂದುಕೊಂಡಿದೆಯಲ್ಲ, ಅವೆಲ್ಲ ಉದ್ದೇಶಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಉದ್ದೇಶಗಳು. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಕೋರ್ಸ್ಗಳಿದೆ, ಸರ್ಟಿಫಿಕೇಟ್ ಕೋರ್ಸ್ಗಳು. ಈಗ ವೃತ್ತಿಪರ ಕೋರ್ಸು ಅಂತ ನಾನು ಆಗಲೇ ಹೇಳಿದೆ ನಿಮಗೆ, ಡಿಪ್ಲೊಮೊ ಕೋರ್ಸ್ಗಳು ಅಂತ ನಾನು ಹೇಳಿದೆ. ಬೇರೆ ಬೇರೆ ತರಬೇತಿ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಕೊಡಬೇಕಾದ್ರೆ ಈ ಥರ ವೃತ್ತಿಪರ ಕೋರ್ಸುಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅಂತ ಹೇಳಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಟಿಫಿಕೇಟ್ ಕೋರ್ಸಸ್ ಅಂತ ಇದೆ, ಪ್ರಮಾಣ ಪತ್ರ ಕೋರ್ಸ್ಗಳು ಅಂತ ಇದೆ, ಡಿಪ್ಲೊಮೊ ಕೋರ್ಸಸ್ ಅಂತ ಇದೆ, ಡಿಪ್ಲೊಮೊ ಕೋರ್ಸ್ಗಳು ಇದೆ, PG ಡಿಪ್ಲೊಮೊ ಕೋರ್ಸ್ಗಳು ಇದೆ. ಅದರ ಜೊತೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಕೋರ್ಸಸ್ ಅಂತ ಇದೆ, ಮಾಸ್ಟರ್ ಲೆವೆಲ್ ಕೋರ್ಸಸ್ ಅಥವಾ ಸ್ನಾತಕೋತ್ತರ ಪದವಿ ಕೋರ್ಸ್ಗಳು, ಸ್ನಾತಕೋತ್ತರ ಮಟ್ಟದ ಕೋರ್ಸ್ಗಳು ಅಂಶಗಳೆಲ್ಲವನ್ನು ನೋಡ್ತೇವೆ. ಶಾರ್ಟ್ ಟರ್ಮ್ ರಿಫ್ರೆಷರ್ ಕೋರ್ಸಸ್ ಅಂಡರ್ ದ ಕೌನ್ಸಿಲಿಂಗ್ ರಿಹ್ಯಾಬಿಲಿಟೇಷನ್ ಆಫ್ ಇಂಡಿಯಾ ಸಂಬಂಧಪಟ್ಟಂತೆ ಪ್ರೋಗ್ರಾಮ್ಗಳನ್ನು ಕೂಡ ನೋಡ್ತೀವಿ. ನಿರಂತರ ಪುನರ್ವಸತಿ ಶಿಕ್ಷಣದ ಕಾರ್ಯಕ್ರಮದ ಅಡಿಯಲ್ಲಿ ಅಲ್ಪಾವಧಿ ಪುನಶ್ಚೇತನ ಕೋರ್ಸ್ಗಳು ಕೂಡ ಇವತ್ತು ಇದೆ. ಹಾಗಾಗಿ ಇಲ್ಲಿ ನಾವು ಸ್ಪೆಷಲ್ ಎಜುಕೇಷನ್ ಟೀಚರ್ ಆಗಬೇಕು ಅಂದರೆ RCI ಕೆಲವೊಂದು ಕೋರ್ಸ್ಗಳನ್ನು ಪ್ರಸ್ತುತಪಡಿಸಿದೆ. ಅವುಗಳನ್ನು ಸರ್ಟಿಫಿಕೇಟ್ ಕೋರ್ಸಸ್ ಅಂತೇಳಿ ಕರೆಯುತ್ತಾರೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಮೈಸೂರಿನಲ್ಲೂ ಕೂಡ ಇದೆ. ನಾನು ಆಗಲೇ ನಿಮಗೆ ಹೇಳಿದೆ, ಕರ್ನಾಟಕದಲ್ಲಿ ಮೈಸೂರು ಪ್ರದೇಶದಲ್ಲಿ ಒಂದು ವಿಶೇಷ ಮಕ್ಕಳಿಗೆ ತರಬೇತಿ ಕೋರ್ಸ್ಗಳನ್ನು ನೀಡುವಂಥ ಒಂದು ಶಾಲೆ, ಒಂದು ಕಾಲೇಜು, ಒಂದು ಶಿಕ್ಷಣ ಸಂಸ್ಥೆ ಇದೆ. ಸರ್ಟಿಫಿಕೇಟ್ ಕೋರ್ಸಸ್ ನೀಡುವಂಥದ್ದು, ಪ್ರಮಾಣ ಪತ್ರದ ಕೋರ್ಸ್ಗಳು, ಡಿಪ್ಲೊಮೊ ಕೋರ್ಸಸ್ಗಳು ನಡೆಸ್ತಾ ಇದೆ ಇವತ್ತು ಶಿಕ್ಷಣ ಸಂಸ್ಥೆಗಳು ನಡೆಸ್ಕೊಂಡು ಬರುವಂಥದ್ದನ್ನು ಕೂಡ ನೋಡ್ತೇವೆ. ಜೊತೆಗೆ ಡಿಗ್ರಿ ಕೋರ್ಸಸ್, ಅದಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಡಿಗ್ರಿ ಮಾಡೋರಿದ್ದಾರೆ ಇವತ್ತೆಲ್ಲ. MSW ಇಸ್ ಆಲ್ಸೋ ದ ಹೈಯರ್ ಎಜುಕೇಷನ್ ಕೋರ್ಸ್. ದ ಸ್ಪೆಷಲ್ ಎಜುಕೇಷನ್ ಇದೆ, MAd ಅಲ್ಲಿ ಹೋದರೆ ಅಥವಾ ಮಾಸ್ಟರ್ ಸ್ಪೆಷಲ್ ಎಜುಕೇಷನ್ ಇನ್ ಮಾಸ್ಟರ್ ಡಿಗ್ರಿ, MA ಇನ್ ಸ್ಪೆಷಲ್ ಎಜುಕೇಷನ್ ಅಂತ ಇದೆ ಕೋರ್ಸ್. ಆ MA ಇನ್ ಸ್ಪೆಷಲ್ ಎಜುಕೇಷನ್ ಮುಗಿಸ್ಕೊಂಡು ಬಂದರೆ ವಿಕಲಚೇತನ ಮಕ್ಕಳಿಗೆ ಶಿಕ್ಷಕರಾಗಿ, ಇನ್ಸ್ಟ್ರಕ್ಟರ್ ಆಗಿ ಅಪಾಯಿಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ. ಉದಾಹರಣೆ ಡೆಹ್ರಾಡೂನಲ್ಲಿ ಒಂದು ಶಾಲೆ ಇದೆ, ವಿಶೇಷ ಅಂಧ ಮಕ್ಕಳಿಗಾಗಿ ವಿಶೇಷ ಬ್ಲೈಂಡ್ ಸ್ಕೂಲ್, ಡಮ್ ಆ್ಯಂಡ್ ಡಫ್ ಸ್ಕೂಲ್ಗಳಿದಾವಲ್ಲ, ಅವಕ್ಕೆ ತರಬೇತಿ ಪಡೆಯೋದಕ್ಕೆ ವಿಶೇಷ ಶಿಕ್ಷಣದ ಸರ್ಟಿಫಿಕೇಟ್ ಕೋರ್ಸ್ಗಳು ಇವತ್ತು ಬೇರೆ ಬೇರೆ ಕಡೆ ಸ್ಥಾಪನೆ ಆಗಿದೆ. ಅಲ್ಲಿ ವಿಶೇಷವಾದ ಶಿಕ್ಷಣವನ್ನು ಪಡೆದರೆ ಅಂತಹ ಆಯ್ಕೆಯಾಗಿರುವಂಥ ವ್ಯಕ್ತಿಗಳೇನು ಮಾಡ್ತಾರೆ, ಆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆಯಾಗುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಕೋರ್ಸ್ ಇರ್ಬೋದು ಅಥವಾ ರಿಫ್ರೆಷರ್ ಕೋರ್ಸಸ್ ಇರ್ಬೋದು, ಇವೆಲ್ಲವೂ ಕೂಡ RCI ತಂದಿರುವಂಥ ಹಲವಾರು ಕಾರ್ಯಕ್ರಮಗಳು. ಹಾಗಾಗಿ ಇವುಗಳ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳನ್ನು ಕೂಡ ಶಿಕ್ಷಕರು ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಆವಾಗ ಮಾತ್ರ ಇದು ಸಾಧ್ಯತೆ ಆಗುತ್ತೆ. ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಪ್ರಮುಖವಾದ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ RCI ಅಂತ ನಾವೇನು ಹೇಳ್ತೀವೋ ಅವೆಲ್ಲವೂ ಕೂಡ ನಾನು ಇವತ್ತಿನ ತರಗತಿಯಲ್ಲಿ
ಚರ್ಚೆ ಮಾಡಿರುವಂತಹ ವಿಚಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಭಾರತದ ಪುನರ್ವಸತಿ ಮಂಡಳಿ ಕಾಯ್ದೆ ಕೊಟ್ಟಿರುವಂತಹ ಹಲವಾರು ಉದ್ದೇಶಗಳು, ಅದರ ರಚನೆ ಯಾವಾಗಾಯಿತು ಮತ್ತು ಅದರ ಪ್ರಮುಖ ಉದ್ದೇಶಗಳನ್ನು ನಾವು ತಿಳಿದುಕೊಂಡಿವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ we have discussed about the main objectives of RCI. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ಭಾಳಷ್ಟು ಮುಖ್ಯವಾದದ್ದು. ಥ್ಯಾಂಕ್ ಯು.